ನಮ್ಮ ಭವಿಷ್ಯ ಇವತ್ತು ಎರಡೂ ಒಂದು ಅಪಾಯದಲ್ಲಿವೆ. ಬೆಂಗಳೂರಿನಲ್ಲಿ ನಿಜವಾಗ್ಲೂ ಚರ್ಚೆ ಆಗಬೇಕಿರೋ ವಿಷಯಗಳು ಇವತ್ತು ಚರ್ಚೆ ಆಗ್ತಿಲ್ಲ. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ನಿಮ್ಗೆಲ್ಲ ತಿಳಿದಿರ್ಬೋದು, ನಾವು ತಿಂತಿರೋ ತರಕಾರಿ ಇರಲಿ, ಸೊಪ್ಪಿರಲಿ, ಬೆಂಗಳೂರಿನ ಅಕ್ಕಪಕ್ಕ ಇರೋ ಗ್ರಾಮಗಳಿಂದ ಬರುತ್ತೆ. ಇಲ್ಲಿ ಕೂತಿರೋ ಎಷ್ಟು ಜನಕ್ಕೆ ಗೊತ್ತು? ನೀವು ಆ ಗ್ರಾಮಕ್ಕೆ ಹೋಗಿ ಕೇಳಿ, ಅಲ್ಲಿ ಆ ಬೆಳೀತಿರೋ ರೈತರು ಖುದ್ದು ಆ ತರಕಾರಿ, ಆ ಸೊಪ್ಪು ತಿಂತಿಲ್ಲ. ಅವ್ರು ತಿಳಿದಿದೆ, ಈ ಗಾರ್ಬೇಜ್ ಲ್ಯಾಂಡ್ ಫಿಲ್ಸ್ ಇಂದ, ನೀರಿನ ಕೊಚ್ಚತೆಯಿಂದ ಈ ಒಂದು ನೆಲ ಜಲ ಎರಡರಲ್ಲಿಯೂ ವಿಷ ಇದೆ. ಬೆಂಗಳೂರಿನಲ್ಲಿ ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಅಂತ ಇದ್ವಿ. 50% ಅಷ್ಟು ಗ್ರೀನ್ ಕವರ್ ಇತ್ತು. ಗ್ರೀನ್ ಕವರ್ ಅಂದ್ರೆ ಮರಗಳು. ಇವತ್ತು 2026ರಲ್ಲಿ ಅದು 5% ಉಳಿದಿಲ್ಲ. ಒಂದು ಕಾಲದಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಯಾರಾದರೂ ನೀರಿಗೆ ದುಡ್ಡು ಕೊಟ್ಟು ತಗೋಬೇಕು ಅಂತ ಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇದ್ರೆ ನಾವು ನಗ್ತಾ ಇದ್ವಿ. ಒಂದು ಕಾಲ ಬರುತ್ತೆ, ನಾವು ಬಾಟಲ್ನಲ್ಲಿ ಆಕ್ಸಿಜನ್ ಇಟ್ಕೊಂಡು ಓಡಾಡಬೇಕಾಗತ್ತೆ. ಬೆಂಗಳೂರಿನಲ್ಲಿ ಸುಮಾರು 20,000 ಕೋಟಿ, ಇದು ನಾವು ಕೊಡ್ತಿರೋ ಲೆಕ್ಕ ಅಲ್ಲ, ಸರ್ಕಾರ ಕೊಟ್ಟಿರೋ ಲೆಕ್ಕ. 20,000 ಕೋಟಿ ರಸ್ತೆ ಗುಂಡಿನ ಮುಚ್ಚಕ್ಕೆ ಖರ್ಚು ಮಾಡಿದ್ದಾರೆ ಕೇವಲ 5 ವರ್ಷದಲ್ಲಿ. 100 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಸಾಕಷ್ಟು ಜನ ಗಾಯಗೊಳ್ಕೊಂಡು ಇವತ್ತು ಅವ್ರ ಜೀವನ ಸರಿಯಾಗಿ ನಡೆಸ್ಲಿಕ್ಕೆ ಆಗ್ತಿಲ್ಲ. ವಿಷಯ ತಗೊಳ್ಳಿ, ಇದನ್ನು ಆಮ್ ಆದ್ಮಿ ಪಕ್ಷ ಹೇಳ್ತಿರೋ ವಿಷಯ ಅಲ್ಲ. PWSSB ಚೇರ್ಮನ್ ಪ್ರಕಾರ 2040 ನಂತರ ಬೆಂಗಳೂರಿನಲ್ಲಿ ಕುಡಿಯೋ ನೀರಿರಲ್ಲ. ನೀರು ಹೇಗಿದೆ? ಬೆಂಗಳೂರಿನ ಕುಡಿಯೋ ನೀರಿನಲ್ಲಿ 18% ಈ ಕೋಲಾ ಇದೆ. ಅವರು ತುಂಬಾ ಫ್ಯಾನ್ಸಿ ಪದ ಯೂಸ್ ಮಾಡ್ತಾರೆ. ಈ ಕೋಲಾ ಅಂದ್ರೆ ಕಕ್ಕಸ್ಸು. 18% ಈ ಕೋಲಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಏನಿದೆ ಅಂದ್ರೆ, ಒಂದು ಸ್ಕೂಲ್ ಹೋಗ್ತಿರೋ ಮಗುವಿಂದ ಇಟ್ಕೊಂಡು ಕೆಲಸಕ್ಕೆ ಹೋಗ್ತಿರೋ ಜನರದ್ದು ನೀವು ಲೆಕ್ಕ ಹಾಕಿದ್ರೆ ದಿನಕ್ಕೆ ಏನಿದೆ ಅಂದ್ರೆ 3 ಗಂಟೆ ಹೊತ್ತು ನೀವು ರಸ್ತೆ ಮೇಲೆ ಕಳೀತಿದ್ದೀರಾ. ಟ್ರಾಫಿಕ್ ರಸ್ತೆ ಮೇಲೆ ನೀವು ಕಳೀತಿರೋ ಸಮಯ ನೀವೇ ಯೋಚನೆ ಮಾಡಿ. ಅಷ್ಟು ಸಮಯ ಅಂದ್ರೆ ನೀವು ಜೀವನದ ಹದ್ದು. ನೀವು ಅವೇಕ್ ಅವರ್ಸ್ ಅಂದ್ರೆ ನಿಮ್ಗೆ ಜಾಗೃತೆ ಇರುವ ಸಮಯದಲ್ಲಿ 30% ಅಷ್ಟು, 30% ಆಫ್ ಯುವರ್ ಅವೇಕಿಂಗ್ ಟೈಮ್ ಯು ಆರ್ ಸ್ಪೆಂಡಿಂಗ್ ಆನ್ ದ ರೋಡ್. ಅದೇ ಸಮಯ ನೀವು ನಿಮ್ಮ ಕುಟುಂಬದ ಜೊತೆ ಅಥವಾ ಕೆಲಸದ ಮೇಲೆ ಖರ್ಚು ಮಾಡಿದ್ರೆ ನಿಮ್ಮ ಜೀವನ ಹೇಗೆ ಇಂಪ್ರೂವ್ ಆಗುತ್ತೆ ಯೋಚನೆ ಮಾಡಿ. ಬೆಳೆದಿದೆ, IT ಸಿಟಿ ಆಗಿದ್ದೀವಿ, ಇದು ಅದು ಹೌದು, ಕಾಡು ಕಮ್ಮಿ ಆಗೇ ಆಗುತ್ತೆ ಅಂತಾರೆ. ಇದಕ್ಕೆ ನಿಜವಾದ ಒಂದು ಸೊಲ್ಯೂಷನ್ ಇದೆಯಾ ಅಂತ ಕೇಳ್ತೀರಾ? ಬೆಂಗಳೂರಿನಲ್ಲಿ 28,000 ಎಕರೆ ಜಮೀನು, ಸರ್ಕಾರಿ ಜಮೀನು ಇವತ್ತು ಎನ್ಕ್ರೋಚ್ ಆಗಿದೆ. ಎಷ್ಟು? 28,000 acres ಆಫ್ ಗವರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ ಆಗಿದೆ.